ಗೋವು ಅಂತ ಹೇಳಿದ್ರೆ ಹಿಂದೂ, ಗೋವು ಅಂತ ಹೇಳಿದ್ರೆ ಭಾರತ, ಬೇಕು ಅಂತ ಅದನ್ನು ಕಡಿಬೇಕು ಅಂತ ಇವತ್ತು ಕಡಿಯಲಾಗುತ್ತೆ. ಅವ್ರನ್ನ ಹತ್ಯೆ ಮಾಡಿದ್ದು ಒಂದೇ ಒಂದು ಕಾರಣಕ್ಕೆ, ಅವರು ಹಿಂದೂ ಮತ್ತು ಭಾರತೀಯ ಅನ್ನೋ ಕಾರಣಕ್ಕೋಸ್ಕರ. ಸಹಿತ ಹಿಂದೂಗಳಾಗಿರ್ತಕ್ಕಂಥವ್ರು ನೀವು ಅದನ್ನು ಆರಾಧಿಸ್ತೀರಿ ಅಂತ ಇವತ್ತು ಹತ್ಯೆ ನಡೆಯುತ್ತೆ. ಸಾಂಕೇತಿಕವಾಗಿ ಬಕ್ರೀದ್ ದಿನಾನೇ ಹೆಸರಲಿಲ್ಲ, ಅವ್ರು ಸ್ವಲ್ಪ ಸಂಕೋಚದಿಂದ ಪೀಸ್ ಲವರ್ ಅಂತೆಲ್ಲ ಹೇಳಿದ್ದಾರೆ. ಒಂದ್ಸಲಿ ಯಾವ ಸಂಕೋಚ ಇಲ್ಲದೆ ಹೇಳ್ತೀನಿ, ಸಾಂಕೇತಿಕವಾಗಿ ಇವತ್ತು ಬಕ್ರೀದ್ ದಿನಾನೇ ಈ ಕಾರ್ಯಕ್ರಮ ಮಾಡ್ತಾ ಇದ್ರು. ಯಾಕಂದ್ರೆ ಗೋವು ಅಂತ ಹೇಳಿದ್ರೆ ಹಿಂದೂ, ಗೋವು ಅಂತ ಹೇಳಿದ್ರೆ ಭಾರತ, ಬೇಕು ಅಂತ ಅದನ್ನು ಕಡಿಬೇಕು ಅಂತ ಇವತ್ತು ಕಡಿಯಲಾಗುತ್ತೆ ಅಂತಲೇ. ಯಾಕಂದ್ರೆ ಮಾಂಸಕ್ಕೆ ಗೋವೇ ಬೇಕು ಅಂತೇನಿಲ್ಲ, ಮಾಂಸಕ್ಕೆ ಇನ್ನೂ ಅನೇಕ ಪ್ರಾಣಿಗಳಿದಾವೆ ಅಂತಲೇ. ಯಾವುದು ಮನುಷ್ಯನ ಬದುಕಿನಲ್ಲಿ ಕೃತಜ್ಞತೆಯ ಭಾವವನ್ನು ನಿರ್ಮಾಣ ಮಾಡಿಲ್ವೋ ಅಂತ ಇನ್ನೂ ಅನೇಕ ಸಂಗತಿಗಳು ಮಾಂಸಕ್ಕೆ ಅದೇ ಜನಗಳು ಉಪಯೋಗಿಸ್ತಾರೆ ಒಂದ್ಸಲ. ಆದರೆ ಬೇಕು ಅಂತ ಗೋವನ್ನು ಹತ್ಯೆ ಮಾಡ್ತಾರೆ. ಯಾಕಂದ್ರೆ ಗೋವು ಅನ್ನೋದು ಭಾರತ, ಗೋವು ಅನ್ನೋದು ಹಿಂದೂ. ಅದಕ್ಕೆ ಗೋವು ಅನ್ನೋದು ಪ್ರಾಣಿ ಅಲ್ಲ. ಆಪರೇಷನ್ ಸಿಂಧೂರ್ನಲ್ಲಿ 27 ಜನ ಏನು ಸತ್ರು, ಸಾಯಿಸಲಾಯ್ತು, ಹತ್ಯೆ ಮಾಡಲಾಯ್ತು. ಅವ್ರನ್ನ ಹತ್ಯೆ ಮಾಡಿದ್ದು ಒಂದೇ ಒಂದು ಕಾರಣಕ್ಕೆ, ಅವರು ಹಿಂದೂ ಮತ್ತು ಭಾರತೀಯ ಅನ್ನೋ ಕಾರಣಕ್ಕೋಸ್ಕರ. ಹುಡುಕಿ ಹೆಸರು ಕೇಳಿದ್ರು. ಹೆಸರಿನಲ್ಲಿ ಸಂಶಯ ಬಂದ್ರೆ ಕಲಿಮಾದ ಪಠಣ ಮಾಡಿ ಅಂತ ಹೇಳಿದ್ರು. ಕಲಿಮಾ ಪಟ್ಟಣದಲ್ಲೂ ಅಕಸ್ಮಾತ್ ಮೋಸ ಮಾಡ್ತಾರೆ ಅಂತ ಅಂಗಗಳನ್ನ ಪರೀಕ್ಷೆ ಮಾಡಿ ಅವ್ರನ್ನ ಕೊಲ್ಲಾಯಿತು. ವೈ ದೇವರ ಹಿಂದೂ ಸಹ ಅವರು ಹಿಂದೂ ಅನ್ನೋ ಕಾರಣಕ್ಕೋಸ್ಕರ ಹತ್ಯೆ ಆಯಿತು. ಹಾಗೆ ಗೋವು ಹತ್ಯೆ ಆಗೋದು ಮಾಂಸ ಅಂತಲ್ಲ. ತುಂಬ ಜನ ತರ್ಕ ಹಿಡಿತಾರೆ ನಮ್ಮವರು ಗೊತ್ತಿರ್ತಕ್ಕಂಥವ್ರು, ಇಲ್ಲ ಅದು ಸ್ವಲ್ಪ ಚೀಪ್ ಅಂತ ಅನ್ಸಲಿ. ನನಗೆ ಗೊತ್ತಿಲ್ಲ, ಮಾರ್ಕೆಟ್ ಗೊತ್ತಿಲ್ಲ. ಮಾರ್ಕೆಟ್ ಗೊತ್ತಿರ್ತಕ್ಕಂಥವ್ರಿಗೆ ಅದು ಗೊತ್ತಿರುತ್ತೆ, ಅದು ಚೀಪ್ ಅಲ್ಲ ಅನ್ಸತ್ತೆ. ತಿಳ್ಕೊಂಡು ಅನೇಕರ ಹತ್ರ ಕೇಳಿ ಹೇಳ್ತೀನಿ, ಚೀಪ್ ಅಲ್ಲ, ಅದಕ್ಕಿಂತ ಚೀಪಾಗಿರ್ತಕ್ಕಂಥದ್ದು ಇದೆ. ಹಾಗಾದ್ರೆ ಗೋ ಅನ್ನೋ ಸಂಹಾರ ಯಾಕೆ ನಡೆಯುತ್ತೆ? ನೀವು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಹಿಂದೂಗಳು ಬೈ ಪ್ರಾಕ್ಟೀಸ್ ಹಿಂದೂಗಳು ಅಥವಾ ಬೈ ಫೈತ್ ಹಿಂದೂಗಳಾಗಿರ್ತಕ್ಕಂಥವ್ರು ನೀವು ಅದನ್ನು ಆರಾಧಿಸ್ತೀರಿ ಅಂತಲೇ ಇವತ್ತು ಹತ್ಯೆ ನಡೆಯುತ್ತೆ ಅಂತ. ಬೇರೆ ಯಾವುದೇ ಕಾರಣಕ್ಕಲ್ಲ. ಅದು ರುಚಿಯಾಗಿರುತ್ತೆ, ಅದು ಚೀಪಾಗಿ ಸಿಗುತ್ತೆ, ಅದು ಎಲ್ಲಂದ್ರಲ್ಲಿ ಸಿಗುತ್ತೆ ಅಂತಲ್ಲ. ನೀವು ಆರಾಧನೆ ಮಾಡ್ತೀರಿ ಅಂತ ಹತ್ಯೆ ನಡೆಯುತ್ತೆ ಅಂತಲೇ. ಅದನ್ನು ರಕ್ಷಣೆ ಮಾಡೋಕ್ಕೆ ಅಂತ ಹೊರಟಾಗ ಎಲ್ಲೆಲ್ಲಿ ಕಡಿಯುತ್ತೆ ಅನ್ನೋದನ್ನ ಮಳಲಿ ಅವರು ಹೇಳಿದ್ರು. ಅಕಸ್ಮಾತ್ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ರೆ ಪುನೀತ್ ಕೆರೆಹಳ್ಳಿ ಅವ್ರ ಹತ್ರ ಕೇಳಿ. ಇನ್ನೂ 4 ಜನ ಕಾರ್ಯಕರ್ತರು ಇದ್ದಾರೆ, ಏಕದಮ್ ಬಾಯಿಗೆ ನನಗೆ ಹೆಸರು ಬರ್ತಾ ಇಲ್ಲ, ಕ್ಷಮಿಸಿ ಒಂದ್ಸಲಿ, ಅಂಥವ್ರ ಹತ್ರ ಕೇಳಿ ಒಂದ್ಸಲ. ಹೀಗೆ ಆ ಥರದ ಎಲ್ಲ ಗೋಪ್ರೇಮಿಗಳು ನಾವು ಇವತ್ತಿನ ಸರಿದೀವಿ ಒಂದ್ಸಲಿ.